ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ ಕ್ಷಣ ನಿನ್ನ ಸಾಯಿ ನಿಜಪಾದ ದರ್ಶನ ಪಡೆದು ಒಂದು ಶುಭವಾರ್ತೆನ ಕೇಳಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇವತ್ತಿನ ದಿನ ನಿನ್ನ ಸಾಯಿ ನಿಜಪಾದ ದರ್ಶನ ಪಡೆದು ಒಂದು ಶುಭವಾರ್ತನ ಕೇಳಿ ಅಂತ ಹೇಳುತ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ನಿಜಪಾದಗಳನ್ನು ಮುಟ್ಟೋಣ. ಇವತ್ತು ಸಾಯಿಯಪ್ಪ ತಂದಿರುವಂಥ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ ಅದನ್ನು ಆಚರಿಸಿದರೆ ನಮ್ಮ ಜೀವನದಲ್ಲಿ ಏನು ಕಷ್ಟಗಳಿದೆಯೋ ಅದೆಲ್ಲ ಕೂಡ ದೂರ ಆಗಿ ಇವತ್ತಿನ ದಿನ ಒಂದು ಶುಭವಾರ್ತೆನ ಕೇಳುತ್ತೀವಿ. ಸಾಯಿಯಪ್ಪ ತಂದಿರುವಂಥ ಮಾತು ಏನು ಅಂತ ಮೊದಲು ಕೇಳೋಣ. ಮಗು, ಅತಿ ಶೀಘ್ರದಲ್ಲಿ ನಿನಗೆ ಶುಭವಾರ್ತ ಸಿಗುತ್ತೆ. ಇವತ್ತು ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ನನ್ನ ಪಾದಗಳು ಮುಟ್ಟಿದೀಯಾ. ನೀನು ಇದುವರೆಗೂ ಏನೇ ಕರ್ಮಗಳು ಮಾಡಿದ್ರು, ಏನೇ ಕೆಟ್ಟ ಕೆಲಸಗಳು ಮಾಡಿದ್ರು ಎಲ್ಲ ಕೂಡ ದೂರವಾಗುತ್ತೆ. ನೀನು ಇವತ್ತಿಂದ ನಿನ್ನ ಸಾಯಿ ಮೇಲೆ ನಂಬಿಕೆ ಇಟ್ಟು ನೀನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಆ ಕೆಲಸನ ಶುರು ಮಾಡಿ. ಆ ಕೆಲಸದಲ್ಲಿ ನಿನಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಮಗು, ದುಃಖದ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ. ಸದಾ ಯಾವಾಗಲೂ ದುಃಖದ ಬಗ್ಗೆ ಚಿಂತೆ ಮಾಡಿದ್ರೆ ಅದೇ ನಿನಗೆ ಉಳಿತಾಯ ಆಗುತ್ತೆ. ಸುಖ ಸಂತೋಷಗಳ ಬಗ್ಗೆ ಧ್ಯಾನಿಸುತ್ತಾ ಇರಬೇಕು. ಆಗ ನಿನಗೆ ಸುಖಗಳೇ ನಿನಗೆ ನಿನ್ನ ಮುಂದಿನ ಕಾಲದಲ್ಲಿ ಬರುತ್ತೆ. ಏಕೆಂದರೆ ಮನಸ್ಸು ಯಾವುದು ಹೆಚ್ಚಾಗಿ ಯಾವುದನ್ನು ಜಾಸ್ತಿ ಯೋಚನೆ ಮಾಡುತ್ತದೋ ಅದೇ ನಿನಗೆ ತಿರುಗಿ ಭಗವಂತ ಕೊಡ್ತಾರೆ. ಅದಕ್ಕೆ ನಾನು ಹೇಳೋದು ಒಂದೇ, ಯಾವಾಗಲೂ ಇರೋದನ್ನ ನೋಡಿ ಸಂತೋಷವಾಗಿ ತೃಪ್ತಿಯಿಂದ ಅನುಭವಿಸಬೇಕು. ಈಗ ನಿನ್ನ ಜೀವನದಲ್ಲಿ ಏನಿಲ್ಲವೋ ಅದ್ರ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಯೋಚನೆ ಮಾಡಬಾರದು. ಏನು ಇದೆಯೋ ಅದನ್ನು ತೃಪ್ತಿಯಿಂದ ಅನುಭವಿಸಬೇಕು. ಮಗು, ಈ ಸಾಯಿ ಯಾವತ್ತು ನನ್ನನ್ನು ನಂಬಿರೋರ್ನ ಕೈ ಬಿಡೋದಿಲ್ಲ. ಸಾಯಿ ಸದಾ ಜೊತೆ ಇರ್ತಾರೆ. ನಿನ್ನ ಕಷ್ಟಗಳ ಕಾಲ ಮುಗಿಯೋ ಸಮಯ ಬಂದಿದೆ. ಇವತ್ತು ನಾನು ಕೊಡ್ತಿರುವಂಥ ಶುಭವಾರ್ತೆ ನಿನಗೆ ತುಂಬ ಸಂತೋಷನೂ ಕೊಡುತ್ತೆ. ಮಗು, ನಿನ್ನ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆಯೋ ಅದನ್ನು ಈಡೇರಿಸೋ ಬಾಧ್ಯತೆ ನಾನು ತಗೊಂತೀನಿ. ಆ ಜವಾಬ್ದಾರಿ ನನ್ನ ಕೈಯಲ್ಲಿದೆ. ನೀನು ಅದ್ರ ಬಗ್ಗೆ ಇನ್ನು ಹೆಚ್ಚಾಗಿ ಯೋಚನೆ ಮಾಡೋದು ಬೇಡ. ಮಗು, ಎಲ್ಲರನ್ನೂ ಪ್ರೀತಿಸು, ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಇದನ್ನ ಮಾತ್ರ ನೆನಪಿರಲಿ. ನಿನ್ನ ಸುತ್ತು ಇರುವಂಥವ್ರು ನಿನ್ನನ್ನು ಮೋಸ ಮಾಡುತ್ತಾ ಇದ್ರೆ ಬೇಗನೆ ನೀನು ಕಂಡಿಡಬೇಕು. ಇಲ್ಲ ಅಂದ್ರೆ ಅವರು ನಿನ್ನನ್ನು ಮೋಸ ಮಾಡ್ತಾನೆ ಇರ್ತಾರೆ. ಏನಾದ್ರೂ ನಿನ್ನಿಂದ ದೂರ ಆಯ್ತು ಅಂದ್ರೆ ಆ ಭಗವಂತ ಪರೀಕ್ಷೆ ಅಂತ ಅನ್ಕೊಳ್ಳಿ. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕನ್ನೋದು ಆ ಭಗವಂತನಿಗೆ ಗೊತ್ತು. ಯಾವತ್ತು ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸ್ಕೊಂಡ್ರೆ ಮಾತ್ರ ಅದು ಬಹಳ ಕಾಲ ನಮ್ಮ ಜೊತೆ ಇರೋದಿಲ್ಲ. ಅದಕ್ಕೆ ಸಮಯಗೋಸ್ಕರ ಕಾಯುತ್ತಾ ಇರಬೇಕು. ಈಗಿರುವಂಥ ಕಷ್ಟಗಳನ್ನು ನೋಡಿ ಅಳುತ್ತಾ ಕೂತಿದ್ರೆ ನಿಮ್ಮ ಜೀವನ ಹಾಗೆ ಇರುತ್ತದೆ. ಮಗು, ಇವತ್ತಿನ ದಿನ ನಿನಗೆ ಸಂತೋಷವಾದಂಥ ಮಾತನ್ನ ಹೇಳುತ್ತೀನಿ. ಮನಸ್ಸಿನಲ್ಲಿ ಏನೇ ನೋವಿದ್ರೂ ತಾಳ್ಮೆದಿಂದ ಅನುಭವಿಸಿ. ಯಾವ ವ್ಯಕ್ತಿ ಎಲ್ಲ ಸಂಬಂಧಗಳಿಗೆ ತುಂಬ ಬೆಲೆ ಕೊಡುತ್ತಾನೋ, ಗೌರವ ನೀಡುತ್ತಾನೋ ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗುವುದು ಬರೀ ಕಣ್ಣೀರು ಮತ್ತು ಒಂಟಿತನ. ಇದು ಬೇಕಾ? ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ಎಲ್ಲರ ಜೊತೆ ಚೆನ್ನಾಗಿ ನಗುತ್ತಾ ಹೊಂದ್ಕೊಂಡು ಹೋಗಬೇಕು. ಯಾರು ತಪ್ಪು ಮಾಡಿದ್ರೂ ಕೂಡ ಅದನ್ನು ಬೆಳ್ಳಿ ತೋರಿಸ್ಬಿಟ್ಟು ನೀನು ತಪ್ಪು ಮಾಡಿದ್ದೀಯ ಅಂತ ನಾವು ಹೇಳೋದು ಸರಿ ಇಲ್ಲ. ಏಕೆಂದರೆ ಆ ಥರ ನಾವು ಡೈರೆಕ್ಟಾಗಿ ಹೇಳಕ್ಕೋದ್ರೆ ನಮ್ಮ ಸಂಬಂಧಗಳು ದೂರ ಆಗುತ್ತೆ. ಮಗು, ಎಷ್ಟು ಕರೆದರೂ ಬರದ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸ್ವತಃ ನಾವೇ ಏಕೆ ನಂಬೋದಿಲ್ಲ? ನಂಬಿ ನಡೆದರೆ ಜೀವನದಲ್ಲಿ ಆ ದೇವರ ಆಶೀರ್ವಾದ ಹಾಗೂ ಯಶಸ್ಸು ಖಂಡಿತ. ನಂಬಿ ಕೆಟ್ಟವರಿಲ್ಲ. ಅದಕ್ಕೆ ಮೊದಲು ನಿನ್ನನ್ನು ನೀನು ನಂಬಿ ಮುಂದಕ್ಕೆ ಹೋಗ್ತಾ ಇರಬೇಕು. ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ. ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡಿದ್ರೂ ಸಾಕೋದಿಲ್ಲ. ಇರೋದ್ರಲ್ಲೇ ನಾವು ಸಂತೋಷವನ್ನು ಹುಡ್ಕೋಬೇಕು. ಆಗ
ನಮ್ಮ ಜೀವನ ಯಾವಾಗಲೂ ಸಂತೋಷವಾಗೇ ಇರುತ್ತೆ. ಬೇರೆಯವರ ಬಗ್ಗೆ ಜಾಸ್ತಿ ಚಿಂತೆ ಮಾಡುತ್ತಾ ಕೂತಿದ್ರೆ ನಾವು ಯಾವತ್ತೂ ಅಳ್ತಾ ಕೂತಿರಬೇಕು. ಮಗು, ನಿನ್ನ ಕಣ್ಣೀರನ್ನು ಯಾರು ಗಮನಿಸೋದಿಲ್ಲ, ಹಾಗೆ ನಿನ್ನ ನೋವನ್ನು ಯಾರು ಗುರುತಿಸೋದಿಲ್ಲ, ನಿನ್ನ ಕಷ್ಟಗಳನ್ನು ಯಾರು ತೀರಿಸೋದಿಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮಾತ್ರ ಮುಂದೆ ಇರ್ತಾರೆ. ಇಂಥವರ ಬಗ್ಗೆ ನೀನು ಜಾಸ್ತಿ ಹೆಚ್ಚಾಗಿ ಯೋಚನೆ ಮಾಡಿದ್ರೆ ನಾವೇ ಹುಚ್ಚರಾಗ್ತೀವಿ. ಬೇಕು ಅಂತ ನಿನ್ನಿಂದ ದೂರ ಆಗಿರೋರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರದು. ನಿನ್ನ ಜೊತೆ ಇರೋರ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನನ್ನೇ ನಂಬಿ ಕೂತಿರೋರ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಯಾರು ನಿನ್ನನ್ನು ಇಷ್ಟಪಟ್ಟು ನೀನು ಚೆನ್ನಾಗಿದ್ರೆ ನೋಡಬೇಕು ಅಂತ ಇರ್ತಾರೋ ಅವ್ರನ್ನ ನೀನು ಸಂತೋಷವಾಗಿ ನೋಡ್ಕೋಬೇಕು. ನಿನ್ನ ಕೆಲಸಗಳು ಆಗುತ್ತಿಲ್ಲವಾ? ಆದರೆ ಒಂದು ಕೆಲಸ ಮಾಡು ಮಗು, ಸಂತೋಷವಾಗಿರಬೇಕು ಅಂದ್ರೆ ಈ ಸಾಯಿ ಹೇಳಿರೋ ಮಾತು ಕೇಳಿ. ಮೊದಲು ನೀನು ಯೋಚನೆ ಮಾಡು, ನೀನು ಹೇಗಿದೀಯ, ನಿನ್ನ ಜೀವನ ಶೈಲಿ ಯಾವ ರೀತಿ ಬಳಸ್ಕೊಂತಿದೀಯ. ಯಾವತ್ತು ಕಷ್ಟಗಳ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ, ಮೊದಲು ನೀನೇನ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ, ಆ ಕೆಲಸದ ಬಗ್ಗೆ ಯೋಚನೆ ಮಾಡಿ. ನಾನು ಯಾವ ರೀತಿ ಈ ಕೆಲಸನ ಮಾಡಿದ್ರೆ ನಾನು ಸಕ್ಸಸ್ ಆಗುತ್ತೀನಿ ಅನ್ನೋ ಬಗ್ಗೆ ಯೋಚನೆ ಮಾಡಿ. ಈ ಕಷ್ಟಗಳೇ ನಮ್ಮ ಮಿತ್ರರು ಆಗಬೇಕು. ಏಕೆಂದರೆ ಕಷ್ಟಗಳನ್ನು ಎದುರಿಸೋದನ್ನು ಕಲಿತವರು ಎಂದಿಗೂ ಯಾರಿಗೂ ಹೆದರೋದಿಲ್ಲ. ಆ ಕಷ್ಟಗಳು ಬಂದ್ರೆ ಮತ್ತೆ ನನಗೇನು ಕಷ್ಟ ಇಲ್ಲ, ನಾನು ಅನುಭವಿಸುತ್ತೀನಿ, ಇದೆಲ್ಲ ಕೂಡ ನನ್ನ ಕರ್ಮಗಳ ಮೂಲಕ ಇದನ್ನು ಅನುಭವಿಸ್ತಾ ಇದ್ದೀನಿ, ಇದು ಆ ಭಗವಂತ ಕೊಟ್ಟಿರುವಂತ ಪರೀಕ್ಷೆ, ತಪ್ಪದೆ ತಾಳ್ಮೆಯಿಂದ ನಾನು ಅನುಭವಿಸಲೇಬೇಕು ಅನ್ನೋ ಮೈಂಡ್ ಸೆಟ್ ನೀವಿಟ್ಕೊಂಡ್ರೆ ಖಂಡಿತ ನೀವು ಮುಂದಕ್ಕೆ ಹೋಗ್ತೀರಾ. ಎಂಥದೇ ಕಷ್ಟ ಬರಲಿ, ತಾಳ್ಮೆ ಅನ್ನೋದು ನಿಮ್ಮಲ್ಲಿ ಬಂದ್ರೆ ಖಂಡಿತ ನೀವು ಅನ್ಕೊಂಡಿರೋದು ಮಾಡೇ ಮಾಡುತ್ತೀರಾ. ನಮ್ಮ ಸುತ್ತೂ ಇರುವಂತವರು ನಮ್ಮನ್ನ ಬಿಟ್ಟು ಹೋದ್ರೂ ಕೂಡ ನಮಗೆ ಭಗವಂತ ಇರ್ತಾನೆ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕು. ಭಗವಂತ ಪಾದಗಳನ್ನ ಹಿಡಿದು ನೀವು ಹರಿ ಅಂತ ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಇದ್ರೆ ನಿಮ್ಮ ಜೀವನಕ್ಕೆ ಏನು ತೊಂದರೆಗಳು ಬರೋದಿಲ್ಲ. ಮಗು, ಶಾಶ್ವತ ಅಂತೂ ಏನೂ ಇಲ್ಲ. ಇವತ್ತು ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವನ್ನು ನನ್ನ ಮುಂದೆ ಹೇಳಿದೀಯ. ನಿನ್ನ ಸಾಯಿ ಪಾದಗಳು ಹಿಡಿದು ಇವತ್ತು ನಿನ್ನ ಕಷ್ಟಗಳನ್ನು ಹೇಳ್ಕೊಂಡಿದೀಯ. ಅದೆಲ್ಲ ಕೂಡ ನಾನು ನಂಬುತ್ತಿದ್ದೀನಿ. ನಿನ್ನ ಮನಸ್ಸಿಗೆ ನೋವು ನಾನು ದೂರ ಮಾಡುತ್ತೀನಿ. ಮಗು, ಚಿಂತೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಪ್ರತಿದಿನ ಸಂತೋಷವಾಗಿ ಇರೋ ತರ ನಿನ್ನ ಸಾಯಿ ಮಾಡುತ್ತಾನೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವನ್ನು ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಹಂಚಿ ಲೈಕ್ ಮಾಡಿ, ಶ್ರದ್ಧೆ ಸಬೂರಿ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.